ಆ್ಯಕ್ಚುಲಿ ನಾವು ದಿನಾನು ಇದನ್ನ ಫೇಸ್ ಮಾಡೋವಂಥ ಇಶ್ಯೂಸ್ ಬಟ್ ಹೌ ಟು ಓವರ್ಕಮ್ ಆಲ್ ದೀಸ್ ಹರ್ಡಲ್ಸ್ ಅಂತ ಇದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಬಿಗ್ ಆಲ್ ದ ಟೀಮ್. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಆಮೇಲೆ ತುಂಬ ಸರಳವಾಗಿದೆ ಸಿನಿಮಾ. ಅನುಭವಿಸೋದಕ್ಕೂ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಒಂದು ಅನುಭವದ ಕಥನವನ್ನು ಈ ಸಿನಿಮಾ ಹೇಳಿದೆ. ಮತ್ತು ಇದೊಂದು ಸಣ್ಣ ಸಮಸ್ಯೆ ಅಂತಂದ್ರೂ ಕೂಡ ಇದೊಂದು ಜ್ವಲಂತವಾದ ಸಮಸ್ಯೆ, ಹೇಳ್ಕೊಳಕ್ಕಾಗಲ್ಲ. ಅದನ್ನೊಂದು ದೊಡ್ಡ ಪರದೆ ಮೇಲೆ ಇವತ್ತು ಹೇಳುವಂಥ ಪ್ರಯತ್ನವನ್ನು ಇದು ಸಂತೋಷ್ ಕುಣಂಕೇರಿ ಮತ್ತು ಅವರ ಬಳಗ ಮಾಡಿದೆ. ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಇಂಥ ಸಿನಿಮಾಗಳನ್ನು ಕನ್ನಡಿಗರು ಹೆಚ್ಚೆಚ್ಚು ನೋಡಲಿ ಅಂತೇಳಿ ಆಸೆ. ಥ್ಯಾಂಕ್ ಯು. ಸೂಪರ್ ಆಗಿತ್ತು ಇದು. ಯಾಕಂದ್ರೆ ಇದು ನಮ್ಗೆ ಯಾವತ್ತೂ ಇದೇ ಪ್ರಾಬ್ಲಮ್ ಆಗೋದು, ನಾವೆಲ್ಲಿ ಬ್ಲೌಸ್ ಹೊಲ್ಸ್ಕೊಂಡ್ರೆ ಇದು ಪ್ರಾಬ್ಲಮ್ ಆಗೋದು. ಬಟ್ ಇಷ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲಾಗಿತ್ತು. ಬಟ್ ಒಳ್ಳೆ ಲಾಸ್ಟ್ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಸೊ ನೀವು ಕನೆಕ್ಟ್ ಆದ್ರಿ ಸಿನಿಮಾಗೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮಾಮ್, ಆಲ್ ದ ಬೆಸ್ಟ್. ಮತ್ತು ತುಂಬ ಚೆನ್ನಾಗಿ ಓಡಲಿ ಅಂತ ನಾವು ಹಾರೈಸ್ತೇವೆ. ನಮಸ್ಕಾರ, ನನ್ನ ಹೆಸರು ಕವಿರಾಜ್ ಅಂತ. ನಾನು ಆ್ಯಕ್ಚುಲಿ ಫುಡ್ ಬ್ಲಾಗರ್, ಊಟದ ಮನೆ ಆಫೀಸರ್ ನನ್ನ ಪೇಜು. ಸೊ ಈ ಸಿನಿಮಾ ನೋಡ್ಲಿಕ್ಕೆ ಬಂದಿದೆ ರವಿಕೆ ಪ್ರಸಂಗ ಅಂತ, ಗೀತಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಅಂತೆಲ್ಲ ಎಲ್ಲರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸಣ್ಣದೊಂದು ರವಿಕೆ ಇಟ್ಕೊಂಡು ಯಾವ ಥರ ಮಾಡ್ಬೋದು, ಯಾವ ಥರ ಸಿನಿಮಾ ಮಾಡ್ಬೋದು, ಅದರ ತಪ್ಪಾದರೆ ಏನಾಗುತ್ತೆ ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. To begin with, a movie like this is something that can really trigger conversations about a lot of different kinds of social issues that we have, but nobody is ready to talk. So, in a very fun manner, in a very entertaining manner, you can come and you can sit, you can watch. It will definitely trigger some questions in your mind, and that is very, very important. How many of us are actually using art to ask questions, to challenge stereotypes? So I think this is a piece of art which is challenging stereotypes and making us ask questions. And I think that is the most beautiful thing about this film. So you should definitely come and watch this movie.